ನಮಸ್ಕಾರ ಗಾಯ್ಸ್, ನಾನು ರಿಷಿತ್. ನಾನಿವತ್ತು ಇದೇ 24 hours ಸರ್ವೈವಿಂಗ್ ಆನ್ ಪೇಪರ್ ಹೌಸ್ ಚಾಲೆಂಜ್. ಗೈಸ್, ನಾನು ಇದೇ 24 ಗಂಟೆ ಇದೇ ಪೇಪರ್ ಹೌಸ್ ಅಲ್ಲಿ ಸರ್ವೈವ್ ಆಗ್ತಾ ಇದ್ದೀನಿ ಗೈಸ್. ಅದಲ್ಲದೆ ಕೂಡ ಈ ಈ ಪೇಪರ್ ಹೌಸ್ ಒಳಗಡೆನೆ ತುಂಬಾ ಚಾಲೆಂಜ್ ನ ಮಾಡಿ ಅದರಲ್ಲಿ ಗೆದ್ದವ್ರಿಗೆ ಅಲ್ಲಿಟ್ಟಿರೋ ತಿಂಡಿನ ತಿನ್ಸಿ, ಇಲ್ಲ ನಾನ್ ಗೆದ್ರೆ ನಾನೇ ತಿಂತೀನಿ ಗೈಸ್. ಗೈಸ್, ನಮ್ನ ಪೇಪರ್ ಹೌಸ್ ಯಾವ ತರ ಇದೆ ಅಂತ ನಿಮ್ಗೆ ಒಳಗಡೆ ಬಂದು ತೋರಿಸ್ತೀನಿ. ಅಲ್ಲಿ ಯಾವ್ಯಾವ ತರ ಫುಡ್ ಮತ್ತೆ ಯಾವ್ಯಾವ ತರ ತಿಂಡಿ ಇಟ್ಟಿದ್ದೀನಿ ಅಂತ ನಿಮಗ್ ತೋರಿಸ್ತೀನಿ, ಬನ್ನಿ ಗೈಸ್. ಗೈಸ್, ಇಲ್ಲಿ ನೋಡಿ, ನಾವು ತುಂಬಾ ಡಿಫ್ರೆಂಟ್ ಆಗಿರೋ ಐಟಮ್ಸ್ ನ ಇಟ್ಟಿದೀವಿ. ಈ ಐಟಮ್ಸ್ ಅಲ್ಲಿ ಯಾವ ತರ ತಿನ್ಬೇಕಂದ್ರೆ, ನಾನು ಇಲ್ಲೊಂದು ಚಾಲೆಂಜ್ ಕೊಡ್ತೀನಿ. ಆ ಚಾಲೆಂಜ್ ಏನಾದ್ರು ನೀವ್ ಗೆದ್ರೆ, ಅಕಸ್ಮಾತ್ ಇಲ್ಲಿರೋ ಹುಡುಗರು ಗೆದ್ರೆ, ಅವ್ರಿಗೆ ಈ ಫುಡ್ ನ ತಿನ್ನೋ ಅರ್ಹತೆ ಇರುತ್ತೆ ಗೈಸ್. ಇಲ್ಲ ಅಂದ್ರೆ ಈ ಫುಡ್ ಯಾರಿಗೂ ಸೇರಲ್ಲ, ಮತ್ತೆ ಅಂಗಡಿ ಅವ್ರಿಗೆನೆ ಹೋಗುತ್ತೆ ಗೈಸ್. ಮ್ಯಾಗಿ ಇಟ್ಟಿದೀವಿ. ಈ ಮ್ಯಾಗಿನ ನಾವು ನೈಟ್ ಅಲ್ಲಿ ಸರ್ವೈವ್ ಆಗ್ಬೇಕಲ್ಲ, ಅವಾಗ ಮಾತ್ರ ತಿಂತೀವಿ ಗೈಸ್. ಮತ್ತೆ ಈ ಚಿಪ್ಸು, ಈ ಕುರ್ಕುರಿ, ಜ್ಯೂಸ್ ಬಾಟ್ಲ್ ಎಲ್ಲ ಈ ಚಾಲೆಂಜ್ ಅಲ್ಲಿ ಗೆದ್ದವ್ರಿಗೆನೆ ಅದು ತಿನ್ನಕ್ಕಿರುತ್ತೆ ಗೈಸ್. ನಮ್ ಪೇಪರ್ ಹೌಸ್ ಸುತ್ತ ತೋರಿಸ್ತೀನಿ, ಬನ್ನಿ ಗೈಸ್. ಗೈಸ್, ನಮ್ಮ ಟೆಂಟ್ ಅಂದ್ರೆ ಈ ಪೇಪರ್ ಟೆಂಟ್ ಹೌಸ್ ಯಾವ ತರ ಇದೆ ಅಂತ ಸುತ್ತ ತೋರಿಸ್ತೀನಿ, ಬನ್ನಿ ಗೈಸ್ ನಿಮ್ಗೆ. ಗೈಸ್, ಇದನ್ನ ಬರೀ ನ್ಯೂಸ್ ಪೇಪರ್ ಅಲ್ಲೇನೆ ಈ ಟೆಂಟ್ ನ ಮಾಡಿದೀವಿ. ಇದು ಮಾತ್ರ ಡಿಫ್ರೆಂಟ್ ಆಗಿರ್ಲಿ ಅಂತ ಸೊಪ್ಪಿಂದ ತಂದು ಸೊಪ್ಪಲ್ಲಿ ನಾವು ಇದಕ್ಕೆ ಹಿಂದ್ಗಡೆ ಕೊಟ್ಟಿದೀವಿ ಗೈಸ್. ಏನಕ್ಕಂದ್ರೆ ಅಟ್ರಾಕ್ಟಿವ್ ಆಗಿ ಸ್ಟೈಲಿಶ್ ಆಗಿ ಕಾಣ್ಲಿ ಅಂತ ನಾವು ಇಲ್ಲಿಗೆ ಬ್ಯಾಕ್ ಸೈಡ್ ಇದನ್ನ ಮುಚ್ಚಿಟ್ಟಿದೀವಿ ಗೈಸ್. ಗೈಸ್ ನೋಡಿ, ಎಲ್ಲಾ ತರದ್ದು ಪೇಪರ್ ನ ಯೂಸ್ ಮಾಡಿ ಪೇಪರ್ ಹೌಸ್ ನ ಮಾಡಿದೀವಿ. ಈ ಮಾಡಿರೋದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಮ್ಗೆ ಒಂದು ಪ್ರೋತ್ಸಾಹನ ನೀಡಬಹುದು ಗೈಸ್. ನೀವು ನಾವಿವಾಗ ಇದೇ ಪೇಪರ್ ಹೌಸ್ ಒಳಗಡೆ ಚಾಲೆಂಜಿಂಗ್ ನ ಮಾಡಿ ಚಾಲೆಂಜ್ ಅಲ್ಲಿ ಯಾರು ಗೆಲ್ತಾರೆ ಅವ್ರಿಗೆ ಜ್ಯೂಸ್ ಆಗ್ಲಿ, ಕುರ್ಕುರಿ ಆಗ್ಲಿ ಏನಿರ್ತದೆ ಅದನ್ನ ಅವ್ರು ತಿನ್ಬೋದು, ಇಲ್ಲ ನಾನ್ ಗೆದ್ರೆ ನಾನ್ ತಿನ್ಬೋದು ಗೈಸ್. ಇವಾಗ ಚಾಲೆಂಜಿಂಗ್ ಸ್ಟಾರ್ಟ್ ಆಗಿದೆ ಗೈಸ್. ಇವಾಗ ನಾನು ಗೈಸ್, ಇವ್ನು ನಮ್ ಶರತ್ ಅಂತ. ಇವನು ನೋಡಿ ಯಾವ ಇದ್ದಾನೆ, ತುಂಬಾ ದಪ್ಪವಾಗಿದ್ದಾನೆ ಮತ್ತೆ ತುಂಬಾ ಅಟ್ರಾಕ್ಟಿವ್ ಆಗಿದ್ದಾನೆ. ನಿಮ್ಗೆ ಇವಾಗ ಏನಾದ್ರು ಬೇಕಂದ್ರೆ ಕಮೆಂಟ್ ಮಾಡಿ ಗೈಸ್. ನಿಮ್ಮ ಹತ್ರಕ್ಕೆ ಬರ್ತಾನೆ, ನಿಮ್ ಜೊತೆ ಇರ್ತಾನೆ, ಎಂಟರ್ಟೈನ್ಮೆಂಟ್ ಕೊಡ್ತಾನೆ ಗೈಸ್. ಇವ್ರು ತುಂಬಾ ಎಂಟರ್ಟೈನ್ಮೆಂಟ್ ಮಾಡೋದ್ರಲ್ಲಿ ಎತ್ತಿಗೆ ಗೈಸ್. ಇವಾಗ ನಾವು ಏನ್ ಚಾಲೆಂಜ್ ಮಾಡ್ತಾ ಇದೀವಿ ಅಂದ್ರೆ ಗೈಸ್, ಈ ಬಾಟಲ್ ಇದೆಯಲ್ಲ, ಈ ಬಾಟಲ್ ಏನಾದ್ರು ನಾವು ಇದನ್ನ ನಿಲ್ಸ್ಬೇಕು ಗೈಸ್. ಹಿಂಗೆ ಹಾಕ್ದಾಗ ಏನಾದ್ರು ಕರೆಕ್ಟ್ ನಿಲ್ಸ್ಬೇಕು ಗೈಸ್. ಇದ್ರಲ್ಲಿ ಯಾವ್ದಾದ್ರು ಒಂದ್ ತಿನ್ಬೋದು ಗೈಸ್. ಅವನು ಒಂದಂದ್ರೆ ಜ್ಯೂಸ್ ಮಾತ್ರ ಒಂದೇ ಒಂದು ಸ್ವಲ್ಪ ಕುಡಿಬೋದು, ಇದರಲ್ಲಿ ಒಂದ್ ತಿನ್ಬೋದು, ಇದರಲ್ಲಿ ಯಾವ್ದಾದ್ರು ನೀವು ಒಂದ್ ತಿನ್ಬೋದು ಗೈಸ್. ನಿಲ್ಸಿದ್ರೆ ಮಾತ್ರ ಅವ್ನಿಗೆ ಫುಡ್ ಇರ್ತದೆ. ಒಬ್ಬೊಬ್ಬರಿಗೆ ಒಂದೊಂದು ಚಾನ್ಸ್ ಇರ್ತದೆ ಗೈಸ್. ಒಂದೊಂದು ಚಾನ್ಸ್ ಅಂದ್ರೆ ಒಂದೇ ಟೈಮ್ ಬಿಟ್ಟು ನಾನು ಮಾಡ್ತೀನಿ ಗೈಸ್. ನಾನು ಕೆಳಗೆ ಅಂದ್ರೆ ಅವ್ನು ಮಾಡ್ತಾನೆ. ಚಾಲೆಂಜ್ ಸ್ಟಾರ್ಟ್ ಗೈಸ್. ಅಯ್ಯೋ, ಮಾಡ ಅಯ್ಯೋ ಗೈಸ್, ಆಯ್ತಾನೆ ಇಲ್ಲ ಏನಕ್ಕಂದ್ರೆ ಇದನ್ನೆಲ್ಲ ಸಮತಟ್ಟವಾಗಿಲ್ದ ಇರೋ ಕಾರಣ ಕರೆಕ್ಟ್ ಆಗಿ ನಿಲ್ತಾ ಇಲ್ಲ ಬಾಟಲ್. ಹಿಂಗಿದೆ ಗೈಸ್, ಗೇಮ್ ಚೆನ್ನಾಗಿರೋದು ಅಷ್ಟೊಂದು ಈಸಿ ಆಗ್ಬಿಟ್ರೆ ಗೇಮ್ ಮಾಡಕ್ಕೂ ನಮಗೂ ಇಂಟ್ರೆಸ್ಟ್ ಇರಲ್ಲ, ಆಡೋಕ್ಕೂ ಇಂಟ್ರೆಸ್ಟ್ ಇರಲ್ಲ. ಇದೇ ತರ ಇದೆ, ಚೆನ್ನಾಗಿರ್ತದೆ. ವಾಟ್ ಮಾಡಿ ಗೈಸ್ ಅದೇ ತರ. ವೈಟ್ ಗೈಸ್, ನಮ್ದು ನೀವು ಅದು ದೇವರ ಬೇಡ ಗೈಸ್. ನಾನು ಗೆಲ್ಲಿ ಅಂತ ಗೆದ್ದೆ, ನಾನು ಜ್ಯೂಸ್ ಕುಡಿಬೋದು, ಭಯ ಇದೆ ಗೈಸ್. ಇಲ್ಲಿ ಆಡೋದು ಡೌಟ್ ಅನ್ಸುತ್ತೆ, ಇಲ್ಲಿ ಆಟ ಆಡೋದು ತುಂಬಾ ರಿಸ್ಕ್ ಐತೆ. ಇದಿಲ್ಲ ಅಂದ್ರೆ ಬೇರೆ ಮಾಡ್ತೀವಿ ಗೈಸ್. ಹಿಂಗ್ ಬರ್ಬೇಕು, ಕೂರ್ಬೇಕು ಹಿಂಗೆ. ವಾಟ್ ಮಾಡಿ ಗೈಸ್ ಹಂಗೇನೆ ಗೈಸ್. ಆಯ್ತಾನೆ ಇಲ್ಲ, ಏನು ಕಂದ್ರೆ ಗೊತ್ತಾಯ್ತಾ ಇಲ್ಲಿ ನೋಡೇ ತುಂಬ ಇದೆ ಗೈಸ್. ಸ್ಪ್ರೈಟ್ ಅಲ್ಲಿ ಇದನ್ನ ಶೇಕ್ ಮಾಡದೇ ಇರೋ ಕಾರಣ ನೋಡೇ ತುಂಬಾನೇ ತುಂಬ ಇದೆ. ವೈಟ್ ಗೈಸ್, ನಾನು ಗೆಲ್ತಾನೆ ಇಲ್ಲ ಗೈಸ್. ದೇವರ ಹತ್ರ ಬೇಕಲ್ಲಿ ಗೆಲ್ಲಿ ಅಂತ. ನಾನು ಗೆದ್ರೆ ಜ್ಯೂಸು, ಕುರ್ಕುರೆ, ಚಿಪ್ಸು ಏನ್ ಬೇಕಾದನ್ನ, ಇಲ್ಲ ಅಂದ್ರೆ ಸೆಂಟರ್ ಏನ್ ಬೇಕಾದ್ರೆ ನಾನು ತಿನ್ಬೋದು ಗೈಸ್. ಗೈಸ್ ಏನ್ ಗೈಸ್, ಗೆಲ್ಲ ನೀನಾರು ತಿನ್ನುವೆ. ವೈಟ್ ಆಯ್ತಲ್ಲ ಗೈಸ್, ಗೆಲ್ಲಕ್ಕೆ ಆಯ್ತಲ್ಲ ಗೈಸ್. ಏನಕ್ಕೂ ನಿಲ್ಸು, ನಿನ್ ಪರಂಗಿ ನಿಲ್ಸು, ನನ್ನ ಪರಂಗಿ ನಾನು ನಿಲ್ತೀನಿ ಗೈಸ್. ಒಂದೇ ಬಾಟಲ್ ಆಡೋಣ, ಇದು ಎಲ್ಲ ಟಮಾಟ ಇಲ್ಲಿ ಇರೋಣ. ಒಂದೊಂದು ಬಾಟಲ್ ಆಗಲ್ಲ. ನಾನು ಎರಡು ಬಾಟಲ್ ಇದೆ, ಎರಡು ಬಾಟಲ್ ಯಾರಾದ್ರೂ ನಿಲ್ಸ್ಬೋದು. ನಿಲ್ಸಿದ ಮೇಲೆ ಎದ್ದು ತಿಂಡಿ ತಿನ್ಬೋದು ಗೈಸ್. ಅಯ್ಯೋ ಗೈಸ್, ನಿಲ್ತಾ ಇಲ್ಲ ಬಾಟಲ್. ಓ ಗೈಸ್, ನಂಗೇನಂತೂ ಆಯ್ತಾನೆ ಇಲ್ಲ ನಿಲ್ಸಕ್ಕಂತೂ. ನಿಲ್ಸಿತಲ್ವಾ, ನಿಲ್ಸಿತಾನೆ ಗೈಸ್. ಇವ್ನು ನಿಂತಿತ್ತು, ಆದ್ರೆ ಕೈ ಬೀಳ್ತು ಗೈಸ್. ಗೈಸ್, ಏನಕ್ಕೂ ಬಾಟಲ್ ನಿಲ್ತಾನೆ ಇಲ್ಲ ಗೈಸ್. ನಿಲ್ಲಪ್ಪ ದೇವ್ರೆ, ನಿಲ್ಲೋ. ನಿಲ್ತಿತ್ತಲ್ವಾ, ನಿಲ್ತಿತ್ತಾನೆ, ನಿಲ್ತಿದ್ದೆ ಗೈಸ್. ಇದನ್ನ ಕೈಯಲ್ಲಿ ಮುಟ್ಟೆ ಅದು ನಿಲ್ತಿತ್ತು ಗೈಸ್. ಪಕ್ಕ ಕಮೆಂಟ್ ಮಾಡಿ ನಿಲ್ತಿಲ್ವಾ ಅಂತ. ಏನೋ ನಿಲ್ತಿತ್ತು ಗೈಸ್. ಇವ್ನು ಹೋಗ್ತಾ ಇಲ್ಲ, ಅದು ನೋಡಿದ್ರೆ ನಿಲ್ತಾ ಇತ್ತು ಗೈಸ್. ಆದ್ರೆ ಇವನು ಆಪೋಸಿಟ್ ನಂಬರ್ ಹೋಗ್ತಾ ಇಲ್ಲ. ಏನಂದ್ರೆ ನಾನು ಕುಡ್ಬಿಟ್ರೆ ಅವನು ಸಿಗಲ್ಲ, ಅದೇ ಕಾರಣ ಅವನು ನಿಲ್ತಾ ಇಲ್ಲ ಅಂತ ಹೇಳ್ತಾನೆ ಗೈಸ್. ದೇವರ ಗೈಸ್, ನಿಮ್ಮ ರಿಷಿತ್ ಎಕ್ಸ್ಪರ್ಟ್ ನಿಲ್ಲಿ ಬಾಟಲ್ ಅಂತ. ಕರೆಕ್ಟ್ ಕೂತ್ಕೊಳ್ಳು, ಕರೆಕ್ಟ್ ಕೂತ್ಕೊಳ್ಳಿ ಕಡೆ ಸಿಕ್ಸಿ. ಗೈಸ್, ಯಾಕೋ ಇಲ್ಲ ಕಾಣ್ತಾ ಇಲ್ಲ ಗೈಸ್. ಇಲ್ಲಿ ನಾವು ಬೇರೆನೇ ಗೇಮ್ ಆಡ್ಬೇಕು.
ಗೈಸ್ ಏನಕ್ಕೂ ನಿಲ್ತಾನೆ ಇಲ್ಲ ಬಾಟಲು. ಏನು ಕಾಯ್ತಾ ಇಲ್ಲ ಆಯ್ತಾ ನಿಲ್ತಾ ನಿಲ್ತಾ ಪಡಲ್ಲ. ಅಯ್ಯೋ ಗೈಸ್ ಇದು ನಿಲ್ಸ್ತಾ ಇರೋ ಕಾರಣ ನಾವು ಈ ಗೇಮ್ ನ ಸ್ಟಾಪ್ ಮಾಡ್ತೀವಿ ಗೈಸ್. ಗೈಸ್ ಇದು ನಾವು ಜ್ಯೂಸ್ ಹಿಂಗ್ ನಿಲ್ಸೋದ್ನ ಸ್ಟಾಪ್ ಮಾಡುದು ಏನಕ್ಕಂದ್ರೆ ಗೈಸ್ ಇದು ಸಮಯ ಇಲ್ಲ ಗೈಸ್. ನೆಲ ಬಂದು ಸಮಯ ಇಲ್ದೇ ಇರೋ ಕಾರಣ ಇವಾಗ ಸ್ಟ್ಯಾಚು ಗೇಮ್ ಮಾಡ್ತಾ ಇದೀವಿ. ಸ್ಟ್ಯಾಚು ಅಂತ ಹೇಳಿದಾಗ ಇವನೇನಾದ್ರು ನಗ್ತೆ ಅಂದ್ರ ಅವ್ನ್ ಸೋತಂಗೆ ಗೈಸ್. ನಕ್ಕಿಲ್ಲ ಅಂದ್ರೆ ಹಂಗೆ ಇದ್ದು ಇದ್ ಮಾಡಿದ್ರೆ ಅವನೇ ಗೆದ್ದಾಗ ಅವನು ಏನ್ ಬೇಕೋ ಅದನ್ನ ತಿನ್ಬೋದು. ಇವಾಗ ಗೇಮ್ ನ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ಗೈಸ್. ನನ್ ಕಡೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಸ್ಟ್ಯಾಚು ಲೋ ಶರದಾ ಗೈಸ್ ನಗ್ತಾ ಅವನು ಈಗ ಸೋತಿದ್ದಾನೆ ಗೈಸ್. ಇವಾಗ ಸೋತಿರೋ ಕಾರಣ ನಾನೆದ್ರು ತಿನ್ಬೇಕು ಗೈಸ್ ಇವಾಗ. ಆಹಾ ಗೈಸ್ ನಿಮ್ಮ ದಯೆಯಿಂದ ನಾನು ಗೆದ್ದಿದ್ದೀನಿ ಗೈಸ್. ಇರಿ ಅರ್ಧ ತಿನ್ಬೇಕಷ್ಟೇ ಇದ್ರಲ್ಲಿ. ಏನಕ್ಕಂದ್ರೆ ನಾವು ತಂದಿರೋದೇನೆ ಕಮ್ಮಿ ಐಟಮ್ಸು ಗೈಸ್. ಸೂಪರ್ ಆಗೈತೆ ಮಂಚು ಗೈಸ್. ಇವಾಗ ಅವನ್ ಸೋತಿದ್ದಾನೆ. ಗಾಯ್ಸ್ ಇವ್ನು ನಗಿಸ್ಬಿಟ್ಟ. ಇವನು ಸೋತ್ಬಿಟ್ಟ ಗೈಸ್. ತಗೋತೀನಿ ಇದನ್ನೇ ಗೈಸ್. ಅವನು ಗೆದ್ದವನೇ ನಾನು ಗೆದ್ದಿದ್ದೀನಿ ಗೈಸ್. ಸೂಪರ್ ಅಣ್ಣ. ನೀನೇನು ಕಮೆಂಟ್ರಿ ಕೊಡ್ಬೇಡ ಮಗ, ಸುಮ್ನೆ ತಿನ್ನಷ್ಟೇ. ಗೈಸ್ ಸಖತ್ತಾಗಿ ನಿದ್ದೆ ಬದೈತೆ. ಏನೋ ಹೊರಗಡೆ ಬಂದು ನಿದ್ದೆ ಮಾಡ್ಬೇಕಂದ್ರೆ ಏನೋ ಇಷ್ಟ ಗೈಸ್. ಆದ್ರೂನು ಲೋ ಸಿಸಿ ಹೆಂಗೈತ್ಲ ಇವತ್ತು? ಏನ್ಲ ನಿಮ್ದಿ ಏನಲ್ಲ ನಿಮ್ದಿ? ಸುಮ್ನೆ ಗೈಸ್ ಇಲ್ಲಿ ತಂದಿರೋದ್ನೆಲ್ಲ ಇವನೇ ಯಾರು ತಿಂದವನೆ ಗೈಸ್. ಎಲ್ಲ ಇವನೇ ತಿಂದಿರೋದ್ ಗೈಸ್. ಇವನು ಅರ್ಧ ಫುಡ್ ಎಲ್ಲ ಇವನೇ ತಿಂದವನೆ ಗೈಸ್. ಗೈಸ್ ಇವನು ಎಲ್ಲಾನು ತಿಂದಿರೋದು ಗೈಸ್. ಇಲ್ಲಿ ತಂದಿರೋ ಫುಡ್ ಎಲ್ಲ ತಿನ್ಬಿಟ್ಟು ಇವಾಗ ಜಗಳ ಆಡ್ತಾನೆ ಗೈಸ್ ನನ್ ಜೊತೆ. ಗೈಸ್ ನೋಡಿ ಇವನೇ ತಿನ್ನೋದಲ್ದೇನೆ ನನ್ ಜೊತೆ ಜಗಳಕ್ಕೆ ಬರ್ತಾನೆ ಗೈಸ್. ಇವ್ ಅಣ್ಣನ್ ಮಾತ್ ನಂಬಿಟ್ಟು